ನಮಸ್ತೆ. ಇವತ್ತು ನವರಾತ್ರಿಯ 6ನೇ ದಿನ ಕಾತ್ಯಾಯನಿ ಪೂಜೆ ಎಲ್ಲರೂ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕಲರ್ ಬಂದುಬಿಟ್ಟು ರೆಡ್ ಕಲರ್ ಇತ್ತು. ಇನ್ನು ನಾಳೆ ನವರಾತ್ರಿ 7ನೇ ದಿನ ಕಳಾರಾತ್ರಿ. ಇದು ತುಂಬಾ ಇಂಪಾರ್ಟೆಂಟು. ನವದುರ್ಗೆಯರಲ್ಲಿ ಇವರು ಒಬ್ಬರು. ಈ ರಾತ್ರಿ ದುಷ್ಟರನ್ನು ಸಂಹಾರ ಮಾಡುವಂಥದ್ದು. ಸೊ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಳರಾತ್ರಿ ಅವಳು ಕಪ್ಪು ಮೈಬಣ್ಣ ಮತ್ತು ನಿರ್ಭಯತೆಯ ಭಂಗಿಯನ್ನು ಹೊಂದಿದ್ದಾಳೆ. ಅವಳ ದೊಡ್ಡ ಕೆಂಪು ಕಣ್ಣುಗಳು, ತೆರೆದ ಕೆಂಪು ನಾಲಿಗೆ ಮತ್ತು ಕೈಯಲ್ಲಿ ಶಾಂತತೆಯ ದೆವ್ವಗಳು ಮತ್ತು ರಾಕ್ಷಸರನ್ನು ಹಿಂಸಾತ್ಮಕವಾಗಿ ಕೆಡವುತ್ತದೆ. ದೇವಿ ಕಳರಾತ್ರಿ 3 ದುಂಡಗಿನ ಕಣ್ಣುಗಳು ಮತ್ತು ಅಲ್ಲಲ್ಲಿ ಉದ್ದನೆಯ ಕಪ್ಪು ಕೂದಲು. ಅವಳು ವಿದ್ಯುತ್ ಶಕ್ತಿಯ ಬೆಂಕಿಯಂತೆ ಹೊಳೆಯುವ ಮಣಿಯನ್ನು ಧರಿಸಿರ್ತಾಳೆ. ದುರ್ಗಾ ತನ್ನ ಅಸ್ತಿತ್ವದಿಂದ ಕೊಳಕು ಮತ್ತು ರಾಕ್ಷಸರನ್ನು ಸಂಪೂರ್ಣವಾಗಿ ನಾಶಪಡಿಸಿದಳು. ಅವಳು ಕಳರಾತ್ರಿ ಎಂಬ ಹೆಸರಿನಿಂದ ಪೂಜಿಸಲ್ಪಟ್ಟಿದ್ದಾಳೆ, ಏಕೆಂದರೆ ಅವಳು ತನ್ನನ್ನು ತಾನು ಪ್ರತಿನಿಧಿಸುತ್ತಾಳೆ. ಏಕೆಂದರೆ ಕಳರಾತ್ರಿಯನ್ನು ಮರಣವು ರಾಕ್ಷಸರಿಗೆ ಕತ್ತಲೆಯಾದ ರಾತ್ರಿಯಂತೆ ಕಾಣಿಸಿಕೊಂಡಿತು. ಸೊ ಇದಕ್ಕೋಸ್ಕರ ಕಳರಾತ್ರಿ ಅಂತಲೇ ಹೇಳ್ತಾರೆ. ಸೊ ಇವತ್ತು ಪೂಜೆ ಮಾಡಿದ್ರೆ ಎಲ್ರಿಗೂ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ದುಷ್ಟರ ಸಂಹಾರ ಮಾಡೋ ದಿನ ಇದು. ಸೊ ಎಲ್ಲರೂ ಪೂಜೆ ಮಾಡಿ. ನಾಳೆ ಕಲರ್ ಬಂದುಬಿಟ್ಟು ಬ್ಲೂ ಕಲರು. ಇಲ್ಲಿ ಪೋಸ್ಟರ್ ನೀವು ಆಲ್ರೆಡಿ ನೋಡಿರ್ತೀರ. ಗೊತ್ತಾಗಿಲ್ಲ ಅಂದರೆ ನಾನು ಇಲ್ಲಿ ಸ್ಕ್ರಾಲ್ ಆಗ್ತಿದೆ, ಓದ್ಕೊಳ್ಳಿ. ಹಾಗೆ ಎಲ್ಲರೂ ಪೂಜೆ ಮಾಡಿ. ಕಲರ್ ಬಂದುಬಿಟ್ಟು ರಾಯಲ್ ಬ್ಲೂ. ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾಳೆ 7th ಡೇ ಕಳರಾತ್ರಿ, ನೆನ್ಪಿಟ್ಕೊಳ್ಳಿ. ಪೂಜೆ ಮಾಡಿ. ಎಲ್ರಿಗೂ ದೇವಿ ಒಳ್ಳೇದು ಮಾಡಲಿ. ಹಾಗೆ ನೀವು ನೋಡಿರ್ತೀರ ಪೋಸ್ಟರಲ್ಲಿ. ಸೊ ಅವಳು ಧರಿಸಿರುವಂಥ ಡ್ರೆಸ್ ಬಂದುಬಿಟ್ಟು ಹುಲಿ ವೇಷ ಥರ. ಹಾಗೆ 4 ಕೈ. ಅವಳು ನೋಡಿದ್ರೇ ಭಯ ಬೀಳೋ ಥರನೇ ಅನಿಸುತ್ತೆ. ನೀವು ನೋಡ್ತಾ ಇದ್ದೀರಾ ಪೋಸ್ಟರಲ್ವಾ. ಈಕೆ 3 ಕಣ್ಣು ಹೊಂದಿರ್ತಾಳೆ. ಹೆಚ್ಚು ಕಡಿಮೆ ಶಿವನ ಥರನೇ ಏನು ಆಕಾರ ಇರುವಂಥದ್ದು. ಶಿವಂಗೆ 3 ಕಣ್ಣು. ಅವರು ಹುಲಿ ವೇಷನ ಹಾಕಿರ್ತಾರೆ. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಹಾಗೆ ಈ ದೇವಿ ಕೂತಿರೋ ಪ್ರಾಣಿ ಬಂದುಬಿಟ್ಟು ಕತ್ತೆ. ಸೊ ನೀವೆಲ್ಲರೂ ನೋಡಿರ್ತೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ನಾಳೆ ಪೂಜೆ ಮಾಡಲಿಕ್ಕೆ ಯೂಸ್ಫುಲ್ ಅನಿಸುತ್ತೆ. ಸೊ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.